ವರಿಷ್ಠರ ಮಾರ್ಗದರ್ಶನದಲ್ಲಿ ಬಿಡದಿ ಪುರಸಭೆ ರಾಜ್ಯದಲ್ಲೇ ಮಾದರಿಗೆ ಯೋಜನೆ. ಶ್ರೀ ಹರಿಪ್ರಸಾದ್ ಅಧ್ಯಕ್ಷರು, ಶ್ರೀಮತಿ ಮಂಜುಳಾ ಗೋವಿಂದಯ್ಯ ಉಪಾಧ್ಯಕ್ಷರ ಘೋಷಣೆ. ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ JDS ಟೈಮ್ಸ್ ಟಿವಿ ಡಿಜಿಟಲ್ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ. JDS ಟೈಮ್ಸ್ ಟಿವಿ ಇದು ಸಂಘಟನೆಯ ಸಂಕೇತ. ನಮಸ್ಕಾರ, ನಾನು ನಿಮ್ಮ ವಿ ಕಮಲ್ ಕುಮಾರ್. ಬೆಂಗಳೂರು ಮೈಸೂರು ರಸ್ತೆಯಲ್ಲಿರುವ ಬಿಡದಿ ಎಂದೊಡನೆ ನಮಗೆ ತಕ್ಷಣಕ್ಕೆ ಜ್ಞಾಪಕಕ್ಕೆ ಬರುವುದು ತಟ್ಟೆ ಇಡ್ಲಿ. ಹತ್ತಿಯಂತೆ ಮೃದುವಾದ ತಟ್ಟೆ ಇಡ್ಲಿ ಚಟ್ನಿ ವಿಶೇಷ ಮಹತ್ವ ಪಡೆದುಕೊಂಡಿದ್ದು ಜನರ ಆಕರ್ಷಣೆಗೆ ಕಾರಣವಾಗಿದೆ. ಹಿಂದೆ ಮಹಾರಾಜರ ಕಾಲದಲ್ಲಿ ಮೈಸೂರಿನಿಂದ ಬೆಂಗಳೂರಿಗೆ ಪ್ರಯಾಣ ಮಾಡುವಾಗ ಮಧ್ಯದಲ್ಲಿ ವಿಶ್ರಾಂತಿಗಾಗಿ ಈ ಸ್ಥಳದಲ್ಲಿ ತಂಗುತ್ತಿದ್ದುದರಿಂದ ಬಿಡದಿ ಎಂಬ ಹೆಸರು ಬಂತು ಎಂಬ ಐತಿಹ್ಯವಿದೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಕಾರಿಡಾರ್ ರಸ್ತೆ ಬಿಡದಿಯ ಸಮೀಪ ಹಾದು ಹೋಗಿರುವುದರಿಂದ ಇದೀಗ ಬೈಪಾಸ್ ರಸ್ತೆಯಾಗಿ ಉಳಿದುಕೊಂಡಿದ್ದು ಟ್ರಾಫಿಕ್ ಜಾಮ್ನಿಂದ ವಿಮುಕ್ತವಾಗಿದೆ. ನಮ್ಮ ಮೆಟ್ರೋ ರೈಲು ಬಿಡದಿಯವರೆಗೆ ವಿಸ್ತರಿಸಲಿದ್ದು ರೈಲು ನಿಲ್ದಾಣ, ಬಸ್ಸಿನ ವ್ಯವಸ್ಥೆ ಹಗಲು ರಾತ್ರಿ ಎನ್ನದೇ ಸೇವೆ ಇರುವುದರಿಂದ ಬಿಡದಿಗೆ ಎಲ್ಲಿಲ್ಲದ ಬೇಡಿಕೆ. ಟೊಯೋಟಾ ಸೇರಿದಂತೆ ಪ್ರಮುಖ ಕೈಗಾರಿಕೋದ್ಯಮಗಳು, ಇನೋವೇಟಿವ್ ಫಿಲ್ಮ್ ಸಿಟಿ ಈ ವ್ಯಾಪ್ತಿಯಲ್ಲಿದ್ದು ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಕೇಂದ್ರ ಸಚಿವರೂ ಆದ ಕುಮಾರಣ್ಣನವರ ತೋಟವೂ ಸಹ ಈ ಪ್ರದೇಶದಲ್ಲಿದೆ. ಮಾಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, JDS ಜನಪ್ರಿಯ ನಾಯಕರಾದ ಎ ಮಂಜೂರವರು ಬಿಡದಿ ಪಟ್ಟಣದಲ್ಲೇ ವಾಸವಿದ್ದು ಹಲವು ವಿಶೇಷಗಳನ್ನು ಹೊಂದಿರುವ ಬಿಡದಿ ಪುರಸಭೆ ಆಳ್ವಿಕೆಗೆ ಒಳಪಟ್ಟಿದ್ದು ಇತ್ತೀಚೆಗೆ ನಡೆದ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳದ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದ್ದಾರೆ. ಅಧ್ಯಕ್ಷರಾಗಿ 11ನೇ ವಾರ್ಡ್ನ ಸದಸ್ಯರಾದ ಎನ್ ಹರಿಪ್ರಸಾದ್, ಉಪಾಧ್ಯಕ್ಷರಾಗಿ 3ನೇ ವಾರ್ಡ್ನ ಸದಸ್ಯರಾದ ಶ್ರೀಮತಿ ಮಂಜುಳಾ ಗೋವಿಂದಯ್ಯ ಆಯ್ಕೆಯಾಗಿದ್ದಾರೆ. ನೂತನವಾಗಿ ಆಯ್ಕೆಯಾದ ಎನ್ ಹರಿಪ್ರಸಾದ್ ಹಾಗೂ ಶ್ರೀಮತಿ ಮಂಜುಳಾ ಗೋವಿಂದಯ್ಯನವರು JDS ಟೈಮ್ಸ್ ಟಿವಿಯೊಂದಿಗೆ ಮಾತನಾಡಿ, ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಲು ಕಾರಣರಾದ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ಶ್ರೀ HD ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರೂ ಆದ ಸನ್ಮಾನ್ಯ ಶ್ರೀ HD ಕುಮಾರಣ್ಣನವರು, JDS ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿಯವರು, ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಎ ಮಂಜಣ್ಣನವರು, ಸಂಸದರಾದ ಡಾಕ್ಟರ್ CN ಮಂಜುನಾಥ್ರವರು, ಬಿಡದಿ ಪುರಸಭೆಯ ಸದಸ್ಯರುಗಳು, ಬೆಂಬಲಿಗರು, ಅಭಿಮಾನಿಗಳು ಹಾಗೂ ನಾಗರಿಕರಿಗೆ ಕೃತಜ್ಞತೆಗಳನ್ನು ತಿಳಿಸಿದರು. ಇವತ್ತೊಂದು ದಿವಸ ನಾನು ಸ್ವಂತ ತಲರಾಟ್ಪುರದಲ್ಲಿ ಜನಿಸಿದಂಥ ಪೊಲೀಸ್ ನಾಗಪ್ಪ ಹಾಗೂ ಜಯಮ್ಮನವರ ಪುತ್ರ, ಕೊನೆ ಪುತ್ರ. ಬಿಡದಿಗೆ ನಮ್ಮ ತಂದೆ 97ನಲ್ಲಿ ತಲರಾಟ್ಪುರ ಸ್ಟೇಷನಿಂದ ಬಿಡದಿ ಸ್ಟೇಷನ್ ಟ್ರಾನ್ಸ್ಫರ್ ಆಗಿ ಬಂದಮೇಲೆ ನಾವು ಸಹ ತಲರಾಟ್ಪುರದಿಂದ ಬಿಡದಿಗೆ ಬಂದು ವಾಸಕ್ಕೆ ಅಂತ ಬಂದಾದಮೇಲೆ 2003ರಲ್ಲಿ ನಾನು 9th ಸ್ಟ್ಯಾಂಡರ್ಡ್ ಇದ್ದ ನಮ್ಮ ತಂದೆಯವ್ರು ತೀರ್ಕೋತಾರೆ. ಅದಾದಮೇಲೆ ನಾವು ಬಿಡದಿಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಅಣ್ಣ, ನಾನು, ನಮ್ಮ ತಾಯಿ, ನಮ್ಮ ಅಕ್ಕಂದರು ಒಳಗೊಂಡಂತೆ ಬಿಡದಿಲ್ಲೇ ವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 2006-7ರಲ್ಲಿ ನನ್ನ PUC ವಿದ್ಯಾಭ್ಯಾಸ ಮುಗಿದ ಮೇಲೆ ಶ್ರೀಯುತ ಬ್ಯಾಟಪ್ಪ, ವಾದ್ರಳ್ಳಿ ಬ್ಯಾಟಪ್ಪನವರಾದಂಥ ಅವರ ಸಹಕಾರದೊಂದಿಗೆ ಅವ್ರ ಜೊತೆಲಿದ್ದು ನಾನು ಅವ್ರ ಜೊತೆಲಿದ್ದು ಈ ರಾಜಕೀಯ JDS ಅನ್ನೋದರಲ್ಲಿ ಗುರುತಿಸ್ಕೊಂಡು ಕುಮಾರಣ್ಣವರ ಕೆಲಸ ಕಾರ್ಯ ನೋಡಿ ನಾವು ಮೆಚ್ಚಿ ಕುಮಾರಣ್ಣನ ಅಭಿಮಾನಿಯಾಗಿ 2006ರಿಂದನೂ ಸಹ JDSಲ್ಲೇ ಕೆಲಸ ಕಾರ್ಯಕರ್ತರಾಗಿ ದುಡಿತಾ ಬಂದೆ. ಇವತ್ತೊಂದು ದಿವಸ ನಮ್ಮ ಶಾಸಕರಾದಂಥ ಮಾಜಿ ಶಾಸಕರಾದಂಥ ಮಂಜಣ್ಣವರು ನನ್ನ ಅಷ್ಟು ವರ್ಷದಿಂದ ನೋಡಿ ಗುರುತಿಸಿ 2021ರಲ್ಲಿ ಪುರಸಭಾ ಟಿಕೆಟನ್ನು ನನಗೆ ಕೊಟ್ಟು ಸಹ ನನ್ನ ಗೆಲುವಿಗೆ ತುಂಬ ಶ್ರಮಿಸಿ ನನ್ನ ಗೆಲ್ಲಿಸ್ಕೊಂಡು ಇವತ್ತು ಮೊದಲನೇ ಬಾರಿಗೇ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿ ನನ್ನ ಈ ಮಟ್ಟಕ್ಕೆ ತಗೊಬಂದಿದ್ದಾರೆ. ನನ್ನ ಕಾರ್ಯಕರ್ತರಾಗಿ ನನ್ನ JDS ಪಕ್ಷಕ್ಕೆ ದುಡಿದಿದ್ದಕ್ಕೆ ನನಗೆ ಇಷ್ಟು ಬೇಗ ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ವರಿಷ್ಠರಾದಂಥ ದೇವೇಗೌಡ ಅಪ್ಪಾಜಿಯವರು, ಅದರಲ್ಲೂ ನಮ್ಮ ರಾಮನಗರ ಜಿಲ್ಲೆಯ ಶಕ್ತಿ ನಮ್ಮ ಕುಮಾರಣ್ಣನ ಹೆಸರೇ ದೊಡ್ಡ ಶಕ್ತಿ ಆಗಿರೋದ್ರಿಂದ ನಮ್ಮ ಕುಮಾರಣ್ಣವ್ರಿಗೆ ಈ ದೂರದಿಂದಲೇ ಪಾದಕ್ಕೆ ಹೊಂದಿಸ್ತಾ, ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಅಣ್ಣವ್ರಿಗೂ ಹೊಂದಿಸ್ತಾ, ವಿಶೇಷವಾಗಿ ಮಂಜಣ್ಣವ್ರನ್ನ ನನ್ನ ಹೃದಯಪೂರ್ವಕವಾಗಿ ಹೊಂದಿಸ್ತಾ ಇವತ್ತೊಂದು ದಿವಸ ಎಲ್ಲರೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಇವತ್ತೊಂದು ದಿವಸ ಇದೇ ಬಿಡದಿ ಪುರಸಭೆಯಲ್ಲಿ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದಂತಹ ನಮ್ಮ ದೇವೇಗೌಡ ಅಪ್ಪಾಜಿಯವ್ರಿಗೂ ಹಾಗೂ ದೇವರೀತಿ ಕಾಣುವಂಥ ನಮ್ಮ ಕುಮಾರಣ್ಣವ್ರಿಗೂ, ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಅಣ್ಣವ್ರಿಗೂ, ವಿಶೇಷವಾಗಿ ನಮ್ಮ ಮಾಜಿ ಶಾಸಕರಾದಂಥ ನೆಚ್ಚಿನ ಪ್ರೀತಿಯ ಮಂಜಣ್ಣವ್ರಿಗೂ ಹಾಗೂ ನನ್ನ ಸಹೋದ್ಯೋಗಿಗಳಾದಂಥ ಎಲ್ಲ ಪುರಸಭಾ ಸದಸ್ಯರಿಗೂ ಮತ್ತು ನಮ್ಮ ಪ್ರೀತಿ ವಿಶ್ವಾಸ ಕಂಡಂಥ ನಮ್ಮ ಬಿಡದಿ ಪುರಸಭೆ ಎಲ್ಲ ಮತದಾನ ಪ್ರಭುಗಳಿಗೂ ನಮ್ಮ JDS ಟೈಮ್ಸ್ ಟಿವಿ ಕಡೆಯಿಂದ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ತಿಳಿಸ್ತಾ
ನಿಮ್ಮದು ಯಾವುದೇ ರೀತಿ ನೀವು ನನ್ನ ಮೇಲೆ ಏನು ನಂಬಿಕೆ ಇಟ್ಟು ಈ ಸ್ಥಾನಕ್ಕೆ ಕೊಟ್ಟಿದ್ದೀರೋ ಆ ಸ್ಥಾನಕ್ಕೆ ಯಾವುದೇ ರೀತಿ ಕೆಟ್ಟೆಸು ತೊಡೆದೇ ಇರೋವಂಥ ಕೆಲಸ ಮಾಡಿ ನಿಮ್ಮೆಲ್ಲರ ಹತ್ರನೂ ವಿಶ್ವಾಸ ಗಳಿಸುವಂಥ ಕೆಲಸ ಮಾಡ್ತೀನಿ ಅಂತ ಭರವಸೆ ಕೊಡ್ತಾ ಎಲ್ಲರೂ JDS ಟೈಮ್ಸ್ TV ಕಡೆಯಿಂದ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಬಿಡದಿ ಪುರಸಭೆಯನ್ನು ನಮ್ಮ ವರಿಷ್ಠರ ಮಾರ್ಗದರ್ಶನದಲ್ಲಿ ರಾಜ್ಯದಲ್ಲಿಯೇ ಮಾದರಿ ಪುರಸಭೆಯನ್ನಾಗಿಸಲು ವಿಶೇಷ ಯೋಜನೆಯನ್ನು ರೂಪಿಸಿ ಆ ನಿಟ್ಟಿನಲ್ಲಿ ಸಮಗ್ರ ಮೂಲಭೂತ ಸೌಲಭ್ಯ ಕಲ್ಪಿಸಿ ಜನರ ಮೆಚ್ಚುಗೆ ಗಳಿಸುವಂಥ ಕೆಲಸ ಮಾಡುವುದಾಗಿ JDS ಟೈಮ್ಸ್ TVಗೆ ನೂತನ ಅಧ್ಯಕ್ಷರಾದ ಶ್ರೀ ಹರಿಪ್ರಸಾದ್ ತಿಳಿಸಿದರು. ಇವತ್ತೊಂದು ದಿವಸ ಬಿಡದಿ ಪುರಸಭೆ ವ್ಯಾಪ್ತಿಯಲ್ಲಿ UGD ಕಾಮಗಾರಿ ನಮ್ಮ ಮಂಜಣ್ಣ ಶಾಸಕರಾಗಿದ್ದಂಥ ಅವಧಿಯಲ್ಲಿ UGD ಕಾಮಗಾರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದರು. ತುಂಬ ರೋಡೆಲ್ಲ UGD ಕೆಲಸದಿಂದ ರೋಡೆಲ್ಲ ಹದಗೆಟ್ಟಿದೆ. ಇವತ್ತೊಂದು ದಿವಸ ಆದರೆ ಹೇಮಾವತಿ ಕೆನಾಲಿಂದ ಮಂಚನಬೆಲೆಗೆ ಕುಡಿಯೋ ನೀರಿನ ವ್ಯವಸ್ಥೆ, ಕಾವೇರಿ ನೀರು ಕುಡಿಯೋ ವ್ಯವಸ್ಥೆ ತಂದಿದ್ದಾರೆ. ಮಂಜಣ್ಣವರ ಅವಧಿಯಲ್ಲೇ ಅದು ಅನುಮೋದನೆ ಆಗಿದ್ದು. ಇವತ್ತೊಂದು ದಿವಸ ಬಿಡದಿ ಪುರಸಭೆಗೆ ನಮ್ಮ ಅಧ್ಯಕ್ಷ ಸ್ಥಾನ ಅವಧಿಯಲ್ಲಿ ಇದನ್ನು ಆದಷ್ಟು ಬೇಗ ಕೆಲಸ ಮುಗಿಸಿ ಎಲ್ಲ ಪ್ರತಿಯೊಂದು ಮನೆಗೂ ನೀರು ಕೊಡೋ ವ್ಯವಸ್ಥೆ ಮಾಡಿ UGD ಕಾಮಗಾರಿ ಏನಿದೆ ಒಳಚರಂಡಿ ಇದು ಅದನ್ನು ಸಹ ತುಂಬ ವೇಗವಾಗಿ ಕೆಲಸ ಚಾಲನೆ ಕೊಟ್ಟು ಬೇಗ ಕೆಲಸ ಮುಗಿಸೋ ಥರ ವ್ಯವಸ್ಥೆ ಮಾಡಿ ಇವತ್ತೊಂದು ದಿವಸ ಅದೇ ರೀತಿ ನಮ್ಮ ಪುರಸಭೆಗೆ ಸಂಪನ್ಮೂಲನ ಯಾವ ರೀತಿ ಕ್ರೋಢೀಕರಿಸಬೇಕು ಅನ್ನೋದನ್ನು ವಾಣಿಜ್ಯ ನಮ್ಮ ಇಂಡಸ್ಟ್ರೀಸ್ ತುಂಬ ಇರೋದರಿಂದ ನಾವು ನಮ್ಮ ವರಿಷ್ಠ ಹತ್ರ ಎಲ್ಲ ಮಾತಾಡಿ ಯಾವ ರೀತಿ ಪುರಸಭೆಗೆ ಇನ್ನೂ ಕ್ರೋಢೀಕರಣ ಮಾಡಬೇಕು ಸಂಪತ್ತನ್ನು ಅನ್ನೋದನ್ನ ಮಾತಾಡಿ ಆದಷ್ಟು ಬೇಗ ನಮ್ಮ ವಾಣಿಜ್ಯ ಕಡೆಯಿಂದ ಇಂಡಸ್ಟ್ರಿ ಕಡೆಯಿಂದ ಏನೇನು ಸಾಧ್ಯ ಆಗುತ್ತೋ ಅಷ್ಟು ಸೌಲಭ್ಯಗಳನ್ನು ನಮ್ಮ ಪುರಸಭೆ ವತಿಯಿಂದ ತೊಗೊಂಡು ಅದನ್ನು ಜನರಿಗೆ ತಲುಪಿಸುವಂಥ ಕೆಲಸನ ಆದಷ್ಟು ಬೇಗ ಮಾಡ್ತೀವಿ. ಅದು ನಮ್ಮ ಪುರಸಭೆ ಎಲ್ಲ ಸದಸ್ಯರುಗಳ ಪರಿಗಣನೆ ತೊಗೊಂಡು ಅವ್ರ ಸಲಹೆ ಸೂಚನೆ ಮೇರೆಗೆ ಈ ಕೆಲಸನ ಮಾಡ್ತೀವಿ ಅಂತ ಇಷ್ಟಪಡ್ತೀನಿ. ಇವತ್ತೊಂದು ದಿವಸ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಬಿಡದಿ ಪುರಸಭೆ ತುಂಬ ದೊಡ್ಡ ಪುರಸಭೆ ಆಗೋದ್ರಿಂದ ಇನ್ನೂ ಉನ್ನತ ಮಟ್ಟಕ್ಕೆ ತೊಗೊಂಡು ನಮ್ಮ ಬಿಡದಿ ಪುರಸಭೆನ ಮಾದರಿ ಪುರಸಭೆ ಅಂತ ಮಾಡೋವಂಥ ಕೆಲಸ ಆದಷ್ಟು ಬೇಗ ಮಾಡ್ತೇವೆ. ಅದು ನಮ್ಮ ವರಿಷ್ಠರು ಸಲಹೆ ಸೂಚನೆ ಮೇರೆಗೆ ಮಾಡ್ತೇವೆ ಅನ್ನೋದನ್ನ ಎಲ್ಲರೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಮಂಜುಳಾ ಗೋವಿಂದಯ್ಯ. JDS ಪಕ್ಷದಿಂದ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಮತ್ತು ಕುಮಾರಣ್ಣ ಮತ್ತು ದೇವೇಗೌಡರು, ನಿಖಿಲ್ ಕುಮಾರಸ್ವಾಮಿ ಮತ್ತು ಮಂಜಣ್ಣ ಅವ್ರಿಗೆ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ. ಡಾಕ್ಟರ್ CN ಮಂಜುನಾಥನವರಿಗೂ ನನ್ನ ಅಭಿನಂದನೆಗಳು. ಎಲ್ಲ ಅಭಿಮಾನಿಗಳಿಗೂ ಮತ್ತು ಎಲ್ಲ ನನ್ನ ಆತ್ಮೀಯ ಎಲ್ಲರಿಗೂ ನನ್ನ ಅಭಿನಂದನೆ. ಬಿಡದಿ ಪುರಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಹಾಗೂ ಎಲ್ಲ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ವಾಣಿಜ್ಯ ಮಳಿಗೆ ಇಟ್ಕೊಂಡಿರತಕ್ಕಂಥವ್ರು ನಮ್ಮ ಪುರಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟ ಎಲ್ಲ ಜನರಿಗೂ ನಾನು ಇದೇ 3ನೇ ತಾರೀಕು ಪುರಸಭೆಯಲ್ಲಿ ಪೂಜೆ ಮಾಡಿ ಅಧ್ಯಕ್ಷ ಸ್ಥಾನಕ್ಕೆ ಕೂತ್ಕೊಳ್ಳೋದ್ರಿಂದ 3ನೇ ತಾರೀಕು ಆದಮೇಲೆ ಪ್ರತಿದಿನ ಪುರಸಭೆಯಲ್ಲಿ ಲಭ್ಯ ಇರುತ್ತೇನೆ. ನಿಮ್ದು ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆನ ಆಲಿಸುವಂಥ ಕೆಲಸ ಮಾಡ್ತೀನಿ. ನೀವು ನೇರವಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆ ಏನಾದರೂ ಬಂದು ಪುರಸಭೆಯಲ್ಲಿ 3ನೇ ತಾರೀಕು ಲಭ್ಯ ಇರೋದ್ರಿಂದ ಪುರಸಭೆಯಲ್ಲಿ ಬಂದು ನಾನು ಕಾಣಿ ನಿಮ್ಮ ಸಮಸ್ಯೆನ ಪರಿಹಾರ ಸ್ಥಳದಲ್ಲೇ ಮಾಡುವಂಥ ಭರವಸೆ ನೀಡ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಅವರ ಎಲ್ಲ ಕೆಲಸಗಳು, ಯೋಜನೆಗಳು, ಕನಸುಗಳು ನನಸಾಗಲಿ ಎಂದು JDS ಟೈಮ್ಸ್ TV ಬಳಗ ಶುಭ ಹಾರೈಸುತ್ತದೆ. ಆತ್ಮೀಯ ವೀಕ್ಷಕರೇ, ಈ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮವರಿಗೆ ಶೇರ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡುವುದರೊಂದಿಗೆ ಹೊಸ ವಿಡಿಯೋಗಳನ್ನು ವೀಕ್ಷಿಸಬಹುದು. ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು. ನಾನು ನಿಮ್ಮ ಕಮಲ್ ಕುಮಾರ್.